ಸರ್ ಸದ್ಯಕ್ಕೆ ನಿಮ್ಮ ಒಂದು ಹಾಡು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ. ಪ್ರಕಾಶ್ ಸರ್ ಅವರು ನನಗೆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದ ರೀತಿಯನ್ನು ಹೆಂಗಿತ್ತು ಅಂದರೆ ಇಟ್ ವಾಸ್ ಅ ವೆರಿ ಟ್ರಿಕ್ಕಿ ಸಿಚುವೇಶನ್. ಅಂದರೆ ಹಾಡು ಒಂದು 2-3 ಪರ್ಸ್ಪೆಕ್ಟಿವ್ ಅಲ್ಲಿ ಇರಬೇಕು ಅಂತ ಟ್ಯೂನ್ ಅವ್ರು ಕಂಪೋಸ್ ಮಾಡಿದ್ ಕೇಳ್ದಾಗ್ಲೇ ನನಗೆ ಒಂಥರ ಏನೋ ಅದೊಂಥರ ಆಸ್ಟ್ರಕ್ ಮೂಮೆಂಟ್ ಆಯ್ತು. ಏನ್ ಗುರು ಇದು ಹಿಂಗಿದೆ. ಅಲ್ಹಮೋರಾ ದ ಟ್ರೂ ಎಂಪರರ್ ಅಂದ್ರೆ ಅನ್ಲಾಕ್ ದ ಟ್ರೂ ಎಂಪರರ್ ಅಂತ ಒಂದಾಗತ್ತೆ. ಅಲ್ಹಮ್ರಾ ಅಂದ್ರೆ ಅರಾಬಿಕ್ ಡೈಲೆಕ್ಟ್ ಅಲ್ಲಿ ಇಟ್ ಮೀನ್ಸ್ ದಟ್ ದ ರೆಡ್ ಒನ್ ಅಂತ. ನಿಮ್ ಪ್ರಕಾರ ಏನಿದು ಡೆವಿಲ್? ನನ್ನ ಪ್ರಕಾರ ದ ಡೆವಿಲ್ ಅನ್ನೋದು ಒಬ್ಬ ಮನುಷ್ಯನಲ್ಲಿ ಇರುವಂತಹ ಒನ್ ಆಫ್ ದ ಫೀಲಿಂಗ್ಸ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಸಾಂಗು ದರ್ಶನ್ ಸರ್ ತುಂಬಾ ಇಷ್ಟ ಆಗಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. ಸೊ ದಿ ಡೆವಿಲ್ ಆರ್ಭಟ ಪ್ರಾರಂಭ ಆಗಿದೆ ಅಂತಾನೆ ಹೇಳಬಹುದು. ಕ್ರೇಜ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಏನಾದರೂ ಒಂದು ಅಪ್ಡೇಟ್ ಸಿಗುತ್ತಾ ಅಂತ ದರ್ಶನ್ ಅವರ ಫ್ಯಾನ್ಸ್ಗಳು ವೆಯ್ಟ್ ಮಾಡ್ತಿದ್ದಾರೆ, ಹಾಗೆ ಕನ್ನಡ ಸಿನಿಮಾ ಪ್ರೇಮಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಟ್ರೈಲರ್ ರಿಲೀಸ್ ಆಗಿದೆ, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಇವಾಗ ಸಿನಿಮಾ ಯಾವಾಗ ಬರುತ್ತಪ್ಪ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಸೊ ಡೆವಿಲಿಂದ ಬರುವಂತಹ ಅಪ್ಡೇಟ್ಗಳಿಗಾಗೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಹಾಡುಗಳು ಸಾಕಷ್ಟು ಜನರ ಮನಸ್ಸನ್ನು ಕೂಡ ಕದ್ದಿದೆ. ಅದರಲ್ಲಿ ಒಂದು ಹಾಡು ಅದೇನಂತಂದರೆ ಕೆಲವೊಬ್ರಿಗೆ ಅರ್ಥ ಆಗ್ತಾ ಇದೆ, ಇನ್ನು ಕೆಲವೊಬ್ರಿಗೆ ಅರ್ಥ ಆಗ್ತಿಲ್ಲ. ಅದು ಯಾವ ಭಾಷೆಯಲ್ಲಿದೆ ಎಲ್ಲ ಕೇಳಲಿಕ್ಕೆ ನನ್ನ ಜೊತೆಗೆ ಅಲಹುಮೋರಾ ಸಾಂಗನ್ನು ಲಿರಿಕ್ ಬರೆದು ಹಾಡಿರುವಂತಹ ಅನಿರುದ್ಧ್ ಶಾಸ್ತ್ರಿ ಅವರಿದ್ದಾರೆ. ಆ್ಯಕ್ಚುಲಿ ಇವ್ರ ಬಗ್ಗೆ ಏನು ಹೇಳಬೇಕು ಅಂತಂದರೆ ಸದ್ಯಕ್ಕೆ ಟ್ರೆಂಡಿಂಗಲ್ಲಿದ್ದಾರೆ, ಬೇಡಿಕೆನಲ್ಲಿದ್ದಾರೆ, ಲಿರಿಕ್ಸ್ ಬರೀತಾರೆ, ಕಂಪೋಸ್ ಮಾಡ್ತಾರೆ, ಹಾಡ್ತಾರೆ, ಅಷ್ಟೇ ಅಲ್ಲದೆ ಆ್ಯಕ್ಟ್ ಕೂಡ ಮಾಡಿದ್ದಾರೆ, ನಿಮಗೂ ಕೂಡ ಗೊತ್ತೇ ಇದೆ. ಸೊ ಅನಿರುದ್ಧ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ, ಹಾಗೆ ಅವ್ರ ಹತ್ರ ಸಾಕಷ್ಟು ಚರ್ಚೆ ಮಾಡೋದಿದೆ, ಮಾತಾಡ್ತಾ ಹೋಗೋಣ. ಮೊದಲಿಗೆ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಹಲೋ ಮೇಡಮ್, ಸೂಪರ್. ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಸದ್ಯಕ್ಕೆ ನಿಮ್ಮ ಒಂದು ಹಾಡು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೇನೆ ಅಪ್ಪು ಸರ್ ಜೊತೆ ಆಕ್ಟ್ ಮಾಡಿರುವಂತಹ ಜಾಕಿ ಸಿನಿಮಾದ ಒಂದಷ್ಟು ಕ್ಲಿಪ್ಸ್ಗಳು ಕೂಡ ವೈರಲ್ ಆಗ್ತಾ ಇದೆ. ಸೊ ಸದ್ಯಕ್ಕೆ ಎದೆ ತುಂಬಿ ಹಾಡುವೆ ಇಂದ ಪ್ರಾರಂಭ ಮಾಡ್ಬಿಡೋಣ. ಅಲ್ಲಿ ನೀವು ಸುಬ್ಬ ಭಟ್ಟರ ಮಗಳೇ ಅಂತ ಒಂದು ಹಾಡು ಹೇಳ್ತೀರಾ, ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಇವಾಗ ಆ ಸಾಂಗ್ ವೈರಲ್ ಆಗುತ್ತೆ ಅಂತ ಸರ್ ಒಂದು ರೀಕ್ರಿಯೇಟ್ ಮಾಡ್ಬಿಡೋಣ, ಒಂದೆರಡು ಲೈನ್. ಓಕೆ. ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ. ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ. ನೀಲಿನ ಲೆಕ್ಸಿನ ಮೇಘ ವಿನ್ಯಾಸದ ಆಕಾಶದ ಸೀರೆ, ದಿಗಂತಗಳೇ ಮೇರೆ, ಮುಂಜಾವಿನ ಬಂಗಾರದ ಬೆಟ್ಟ, ಬೆಳದಿಂಗಳ ಬೆಳ್ಳಿ, ನಿನ್ನ ಭಾಗ್ಯಕ್ಕೆ ಎಣೆಯಲ್ಲಿ. ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ. ವಾವ್ ಸರ್, ಅವಾಗ ಹೇಗಿತ್ತು ವಾಯ್ಸು? ಅದೇ ರೀತಿ ಬಂದಿದೆ. ಮತ್ತೇನ್ ಗೊತ್ತಾ ಸರ್, ನಿಮ್ ಫೋಟೋ ಒಂದ್ ಕಡೆ ಹಾಕ್ತಾರೆ, ಹಾಗೆ ನೀವು ಚೈಲ್ಡ್ಹುಡ್ ಅಲ್ಲಿ ಆಡಿದ್ರಲ್ಲ ಅದೊಂದ್ ಕಡೆ ಹಾಕಿ, ಇವರೇ ಗುರು ಅದು ಹಾಡಿರೋದು. ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಇಲ್ಲ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಟ್ಸ್ ಅ ಬ್ಲೆಸ್ಡ್ ಜರ್ನಿ. ಅದು ಅಂದರೆ ನಾನು ಈ ಫೀಲ್ಡಿಗೆ ಬರಬೇಕು ಅಂತ ಅಂದ್ಕೊಳ್ದೆ ಅದು ಹಾಬಿಯಾಗಿ ಸ್ಟಾರ್ಟ್ ಆಗಿದ್ದ ಜರ್ನಿ. ಅದು ಹೆಂಗೆ ಅಂದರೆ ಕಲೆ ಅದು ಸೆಳೆಯುತ್ತೆ ನಮ್ಮನ್ನು. ಸೊ ಹಾಗಾಗಿ ಅದು ತಿರ್ಗಾ ಮತ್ತೆ ಬಂದು ಇದೇ ಒಂದು ದಾರಿಗೆ ತಲುಪಿಸಿದೆ. ಸೊ ಇದರಲ್ಲೇ ಇರು ಅಂತ ಹೇಳಿದೆ. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್. ಓಕೆ, ಒಂದು ಕಡೆ ಎದೆ ತುಂಬಿ ಹಾಡುವಿನಿಂದ ಜರ್ನಿ ಸ್ಟಾರ್ಟ್ ಆಗಿ ಸದ್ಯಕ್ಕೆ ಸಾಕಷ್ಟು ಸಿನಿಮಾಗಳಲ್ಲಿ ಬೇಡಿಕೆಯ ಭರವಸೆಯ ಹಾಡುಗಾರರಾಗಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಅದೇ ಹೇಳಬೇಕು ಅಂದರೆ ದಟ್ ಈಸ್ ಆಲ್ವೇಸ್ ಇಟ್ಸ್ ಅ ಗಾಡ್ಸ್ ಪ್ಲ್ಯಾನ್ ಅಂತ ಹೇಳ್ತಾರಲ್ಲ. ಸೊ ಮೇ ಬಿ ಅದು ನನಗೆ ಏನೋ ಅದ್ಯಾವುದೋ ಒಂದು ಶಕ್ತಿ, ಆ ಶಕ್ತಿಗೆ ನಾನಾ ಹೆಸರು ಕೊಡ್ಬೋದು ನಾವು. ಸೊ ಆ ಒಂದು ಶಕ್ತಿ ನನ್ನ ಈ ದಾರಿಯಲ್ಲಿ ನಡೆಸ್ತಾರೆ ಅನ್ನೋದೊಂದು ನನಗೆ ನಂಬಿಕೆ. ಸೊ ಹಾಗಾಗಿ ಅದು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ಸರ್, ಈ ರೀಸೆಂಟ್ ಆಗಿ ಇನ್ನು ಮದುವೆ ಆಗಿದ್ದೀರಾ ತಾವು? ಇಲ್ಲ, ನಿಶ್ಚಿತಾರ್ಥ ಆಗಿದೆ. ಸೊ ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಹೇಗ್ ಪರಿಚಯ ಆದ್ರು? ಲವ್ಲಿ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಒಂದು ಶೋ ಅಲ್ಲಿ ಮೀಟ್ ಮಾಡಿದ್ವಿ, ಅದು ಹಂಗೆ ಇಟ್ ಡೆವಲಪ್ಡ್ ಇನ್ ಟು ಫ್ರೆಂಡ್ಶಿಪ್ ಅಂಡ್ ದೆನ್ ಲವ್ ಅಂಡ್ ದೆನ್ ಈಗ ಮದುವೆವರೆಗೂ ಬಂದಿದೆ. ಮದುವೆ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ವಿ ಆರ್ ಪ್ಲಾನಿಂಗ್ ಇನ್ ದ ಫಸ್ಟ್ ಹಾಫ್ ಆಫ್ ದ ಇಯರ್. ಓಕೆ, ನಾನು ಒಂದು ಕೇಳಿದೆ ನಿಮ್ಮ ಸಾಂಗ್ ಅಲ್ಲಿ, ಅದೇನು ಅಲಹುಮೋರಾ, ಏನ್ ಸರ್ ಅದ ಅರ್ಥ? ಅಲಹುಮೋರಾ ಅಂದ್ರೆ ಇಟ್ ಇಸ್, ಅದಕ್ಕೆ ನಾನಾ ಅರ್ಥ ಇದೆ. ಅಂದ್ರೆ ಇಡೀ ಸಾಂಗ್ ನೀವು ತಗೊಂಡ್ರೆ ಅಜ್ನಿ ಸರ್ಗೆ ಅದು ಅವರು ಕಂಪೋಸ್ ಮಾಡಬೇಕಾದ್ರೆ ಹಿ ಹ್ಯಾಡ್ ಅ ವೆರಿ ಡಿಫ್ರೆಂಟ್ ಐಡಿಯಾ. ಅಂದರೆ ಈ ಸಾಂಗ್ನ ಯಾವ ರೀತಿ ಅವರು ಕಂಪೋಸ್ ಮಾಡಿದ್ದಾರೆ ಅಂದರೆ
ನೀವು ಸಾಂಗ್ನ ಕೇಳ್ಬೋದು. ಅದರಲ್ಲಿ ಅವರು ಯೂಸ್ ಮಾಡಿರೋ ಎಲಿಮೆಂಟ್ಸು ಇಟ್ ಈಸ್ ವೆರಿ ಡಿಫ್ರೆಂಟ್. ಅಂದರೆ ನಮಗೊಂದು ಈಗ ಮೆಟಲ್ ಜಾನ್ರಾ ಅಥವಾ ಡೆತ್ ಮೆಟಲ್ ಜಾನ್ರಾ ಏನಿರುತ್ತೆ ನಮ್ಮ ವೆಸ್ಟರ್ನ್ ಕಲ್ಚರಲ್ಲಿ, ಸೊ ಅದನ್ನು ಅಜ್ನಿ ಸರ್ ಇದರಲ್ಲಿ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಆ ಒಂದು ಆ ಒಂದು ಎಲಿಮೆಂಟ್ಸ್ನೆಲ್ಲ ಇದರಲ್ಲಿ ಹಾಕಿ ಅವ್ರದ್ದೇ ಆದಂತಹ ಒಂದು ವಿಭಿನ್ನ ಶೈಲಿಯಲ್ಲಿ ಇದನ್ನ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಅದೇ ರೀತಿಯಲ್ಲಿ ಅವರು ಅದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಜ್ನಿ ಸರ್. ಸೊ ಹಿ ಹ್ಯಾಡ್ ಅನ್ ಐಡಿಯಾ. ಆ್ಯಂಡ್ ಆಫ್ಕೋರ್ಸ್ ಪ್ರಕಾಶ್ ಸರ್ ಅವರು ನನಗೆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದ ರೀತಿಯನ್ನು ಹೆಂಗಿತ್ತು ಅಂದರೆ, ಇಟ್ ವಾಸ್ ಅ ವೆರಿ ಟ್ರಿಕ್ಕಿ ಸಿಚುವೇಶನ್. ಅಂದರೆ ಹಾಡು ಒಂದು 2-3 ಪರ್ಸ್ಪೆಕ್ಟಿವಲ್ಲಿ ಇರಬೇಕು ಅಂತ. ಅಂದರೆ ಅವರೇ ಹೇಳ್ದಂಗೆ ಈಗ ಡೆವಿಲಲ್ಲಿ ದರ್ಶನ್ ಸರ್ದು ಸಾಕಷ್ಟು ಶೇಡ್ಸ್ ಇದೆ, ಅವರು ಮೊನ್ನೆ ಪ್ರೆಸ್ ಮೀಟಲ್ಲೂ ಹೇಳಿದ್ರು. ಸೊ ಹಾಗಾಗಿ ಏನು ಅಂದರೆ, ಈಗ ಡೆವಿಲ್ ಅಂದರೆ ಯಾರು, ಅವರ ಟ್ರೂ ಶೇಡ್ ಏನು, ಡೆವಿಲ್ ಯಾವ ಥರ ಇರ್ತಾನೆ, ಅವನು ಅಂದರೆ ಆ ಕ್ಯಾರೆಕ್ಟರ್ ಅನ್ನೋದು ಪಾಸಿಟಿವ್ ಆಗಿರತ್ತಾ ಅಥವಾ ನೆಗೆಟಿವ್ ಆಗಿರತ್ತಾ ಅಥವಾ ನ್ಯೂಟ್ರಲ್ ಆಗಿರತ್ತಾ ಅಥವಾ ಪಾಸಿಟಿವಲ್ಲಿ ನೆಗೆಟಿವ್ ಹುಡುಕ್ತೀವ, ನೆಗೆಟಿವಲ್ಲಿ ಪಾಸಿಟಿವ್ ಹುಡುಕ್ತೀವ, ಈ ಎಲ್ಲ ಎಕ್ಸ್ಪ್ರೆಷನ್ಸು ಬಂದು ಲಿರಿಕಲಿ ಆ ಸಾಂಗಲ್ಲಿ ಬೇಕಾಗಿತ್ತು. ಸೊ ಹಾಗಾಗಿ ಅಜ್ನಿ ಸರ್ ನಂಗೆ ಟ್ಯೂನ್ ಅವರು ಕಂಪೋಸ್ ಮಾಡಿ ಕೇಳಿಸ್ದಾಗ ಇದಕ್ಕೇನಾದರೂ ಬರೀರಿ ಅನ್ನಿ ಅಂತ ಅಜ್ನಿ ಸರ್ ಹೇಳಿದ್ರು. ಸೊ ಅವಾಗ ನನಗೆ ಒಂಥರ ನಾನು ಆ ಟ್ಯೂನ್ ಅವ್ರು ಕಂಪೋಸ್ ಮಾಡಿದ್ದು ಕೇಳಿದಾಗಲೇ ನನಗೆ ಒಂಥರ ಅದೊಂಥರ ಆಸ್ಟ್ರಕ್ ಮೂಮೆಂಟ್ ಆಯಿತು. ಸೊ ಏನು ಗುರು ಇದು ಹಿಂಗಿದೆ ಸಾರ್, ನೀವು ಕ್ರೇಜಿಯಾಗಿ ಮಾಡ್ಬಿಟ್ಟಿದ್ದೀರಾ ಸರ್, ಇದು ಈ ಸಾಂಗ್ ಮಾತ್ರ ಇಟ್ ಈಸ್ ಗಾಟ್ ಬಿ ಅ ಚಾರ್ಟ್ ಬಸ್ಟರ್ ಹಿಟ್ ಅನ್ನೋ ಲೆವೆಲ್ಗೆ ಅವರು ಅವ್ರು ಮ್ಯೂಸಿಕ್ ಕಂಪೋಸ್ ಮಾಡಿದರು. ಸೊ ಆ ಟ್ರ್ಯಾಕ್ ಕೇಳಿದ ತಕ್ಷಣವೇ ನನಗೆ ಒಂಥರ ಐ ಸ್ಟಾರ್ಟೆಡ್ ಗೆಟಿಂಗ್ ಅ ಲಾಡ್ ಆಫ್ ಒಂಥರ ಡಿಫ್ರೆಂಟ್ ವಿಜುವಲ್ಸ್ ಆ್ಯಂಡ್ ಡಿಫ್ರೆಂಟ್ ಇಮ್ಯಾಜಿನೇಷನ್ಸ್ ಆಫ್ ದಟ್ ಸಾಂಗ್. ಸೊ ಹಾಗಾಗಿ ಅಲಹೋಮೋರಾ ಬಂದು ಇಟ್ ಹ್ಯಾಸ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್, ಡಿಫ್ರೆಂಟ್ ಮೀನಿಂಗ್ಸ್. ಒಂದು ಯೂಶಲಿ ಅಂದರೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಹ್ಯಾರಿ ಪಾಟರ್ ಸೀರೀಸಲ್ಲಿ ಅಲಹೋಮೋರಾ ಇಸ್ ಅನ್ ಅನ್ಲಾಕಿಂಗ್ ಸ್ಪೆಲ್. ಸೊ ಇವಾಗ ನಾವು ಹಂಗೆ ಆಬ್ರಕಡಾಬ್ರಾ ಅಂತೀವಿ. ಸೊ ಅದೇ ಥರ ಅಲಹೋಮೋರಾ ಅಂದರೆ ಇಟ್ ಅನ್ಲಾಕ್ಸ್ ಸಮಥಿಂಗ್, ಇಟ್ ಅನ್ಲಾಕ್ಸ್ ಅ ಪ್ರಾಡಕ್ಟ್ ಆರ್ ಇಟ್ ಅನ್ಲಾಕ್ಸ್ ಅ ಡೋರ್ ಆರ್ ಸಮಥಿಂಗ್. ಸೊ ಹಾಗಾಗಿ ಅಲಹೋಮೋರಾ ದ ಟ್ರೂ ಎಂಪರರ್ ಅಂದರೆ ಅನ್ಲಾಕ್ ದ ಟ್ರೂ ಎಂಪರರ್ ಅಂತ ಒಂದಾಗುತ್ತೆ. ಅಲ್ಹಮ್ರಾ ಅಂದರೆ ಅರಾಬಿಕ್ ಡೈಲೆಕ್ಟಲ್ಲಿ ಇಟ್ ಮೀನ್ಸ್ ದಟ್ ದ ರೆಡ್ ಒನ್ ಅಂತ. ಸೊ ಡೆವಿಲ್ ಯಾರು, ಹೀಸ್ ದ ರೆಡ್ ಒನ್. ರೆಡ್ ಯೂಶಲಿ ಡೆಪಿಕ್ಟ್ಸ್ ದ ಸ್ವಲ್ಪ ಆ ಒಂದು ಕ್ರೂಯಲ್ ಶೇಡ್. ಆ್ಯಂಡ್ ಇನ್ನೊಂದು ವೆಸ್ಟ್ ಆಫ್ರಿಕನ್ ಡೈಲೆಕ್ಟಲ್ಲಿ ದ ಪರ್ಸನ್ ಹೂ ಇಸ್ ಫೇವರಬಲ್ ಟು ಥೀವ್ಸ್ ಇಸ್ ಅಲಹೋಮೋರಾ ಅಂತ ಬರುತ್ತೆ. ಸೊ ಹೀ ಇಸ್ ದ ಟ್ರೂ ಎಂಪರರ್, ಅವನು ನಿಜವಾದ ಚಕ್ರವರ್ತಿ. ಹೂ ಇಸ್ ಫೇವರಬಲ್ ಟು ಥೀವ್ಸ್ ಅಂತ, ಹೂ ಇಸ್ ಡೆವಿಲ್ ಅನ್ನೋದು ಆ ಇಡೀ ಸಾಂಗ್ನ ಒಂದು ಇದು. ಓಕೆ, ಈಗ ಇಮ್ಯಾಜಿನೇಷನ್ ಇರುತ್ತೆ. ಇವಾಗ ದರ್ಶನ್ ಸರ್ಗೆ ಸಾಂಗ್ ಬರೀಬೇಕು ಅಂದಾಗ ಇವರಿಗೆ ಯಾವ ರೀತಿ ಬರೆದ್ರೆ ಸೂಟ್ ಆಗುತ್ತೆ, ಅಥವಾ ಸ್ಕ್ರಿಪ್ಟೆಡ್ಡಾ ಅಥವಾ ಲಿರಿಕ್ಸ್ನ ಇವಾಗಿನ ಪ್ರಸ್ತುತಕ್ಕೆ ಹೋಲಿಕೆ ಆಗುವಂತೆ ಬರೆದಿದ್ದೀರಾ ಅಥವಾ ಮುಂಚೆ ಏನಾದರೂ ಬರೆದಿಟ್ಕೊಂಡಿದ್ದೀರಾ, ಹೇಗೆ? ಇಲ್ಲ, ಅದು ಲಿರಿಕ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಂಪ್ಲೀಟ್ಲಿ ಅಕಾರ್ಡಿಂಗ್ ಟು ದ ಸಿನಿಮಾ ಸಿಚುವೇಶನ್ನೇ ಬರೆದಿರೋದು. ಯಾಕಂದರೆ ಈಗ ಸಿನಿಮಾಲಿ ಬರುವಂತಹ ಕ್ಯಾರೆಕ್ಟರ್ ಪ್ರಕಾಶ್ ಸರ್ ನಂಗೆ ಫಸ್ಟೇ ಹೇಳಿದರು, ಯಾವ ಲೈನು ಕೂಡ ಆ್ಯಂಡ್ ಹೀ ಸಚ್ ಅ ವಿಷನರಿ ದಟ್ ಅವ್ರಿಗೇನು ಬೇಕೋ ಅವ್ರಿಗೆ ಗೊತ್ತು. ಅಂದರೆ ಅವ್ರಿಗೆ ಇದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಆ ಸೈಡ್ ಈ ಸೈಡ್ ಹೋದ್ರೂ ಅವ್ರು ನಂಗೆ ಬೇಡ, ನಂಗೆ ಇದೇ ಟು ದ ಪಾಯಿಂಟ್ ಬೇಕು ಅಂತಾರೆ. ಸೊ ಆ ರೀತಿ ಎಕ್ಸಾಕ್ಟ್ಲಿ ಟು ದ ಪಾಯಿಂಟ್ ಏನೇನು ನಮಗೆ ಆ ಕ್ಯಾರೆಕ್ಟರ್ ಡೆಬಿಕ್ಟ್ ಮಾಡುತ್ತೋ, ಅವ್ರು ಹೆಂಗೆ ಪೋರ್ಟ್ರೇ ಮಾಡಿದಾರೋ ಆ ಡೆವಿಲ್ ಅನ್ನೋ ಕ್ಯಾರೆಕ್ಟರ್ನ, ಅದೇ ರೀತಿ ಅದನ್ನು ಮೈಂಡಲ್ಲಿ ಇಟ್ಕೊಂಡೇ ಬರೆದಿರೋದು. ಸೊ ಹಾಗಾಗಿ ಈವನ್ ಇದ್ರೆ ನೆಮ್ಮದಿ ಸಾಂಗ್ ಬರಿಬೇಕಾದ್ರೂ ಅಷ್ಟೇ, ಅದು ಅಷ್ಟೇ, ದಟ್ ಈಸ್ ಓನ್ಲಿ ಫಾರ್ ದಟ್ ಕ್ಯಾರೆಕ್ಟರ್. ಆ ಒಂದು ಶೇಡ್ಸ್ ಆಫ್ ಡೆವಿಲ್ ಏನೇನಿರುತ್ತೆ ದಟ್ ನೀವು ಅದನ್ನ ಡಿಸೆಂಬರ್ 11ನೇ ತಾರೀಕು ನೋಡಿದ್ರೆ ನಿಮ್ಗದು ಪಕ್ಕ ಇಲ್ಲ, ನಿಮ್ಗದು ಪಕ್ಕ ಗೊತ್ತಾಗತ್ತೆ. ಓಕೆ, ಈ ಡೆವಿಲ್ ಅಂತ ಕೇಳಿದಾಗ, ಹೆಸರು ಕೇಳಿದಾಗಲೇ ಏನೋ ಒಂದು ನೆಗೆಟಿವ್ ಶೇಡ್ ಇರಬಹುದಾ ಅಂತ ನಮಗೆ ಫಸ್ಟಿಗೆ ಗೊತ್ತಾಗುತ್ತೆ. ಸೊ ನೀವು ಈ ಹೆಸರು ಕೇಳಿದಾಗ ನಿಮಗೆ ಏನು ಅನ್ನಿಸ್ತು ಫಸ್ಟಿಗೆ? ನಿಮ್ಮ ಪ್ರಕಾರ ಏನಿದು ಡೆವಿಲ್? ನನ್ನ ಪ್ರಕಾರ ದ ಡೆವಿಲ್ ಅನ್ನೋದು ಒಬ್ಬ ಮನುಷ್ಯನಲ್ಲಿ ಇರುವಂತಹ ಒನ್ ಆಫ್ ದ ಫೀಲಿಂಗ್ಸ್.
ಈಗ ಒಬ್ಬ ಮನುಷ್ಯ ಅಂದ್ರೇನೆ ಒಂದಷ್ಟು ದೇವಗುಣಗಳಿರುತ್ತೆ, ಒಂದಷ್ಟು ರಕ್ಕಸ ಗುಣಗಳಿರುತ್ತೆ. ಸೊ ರಕ್ಕಸ ಗುಣಗಳು ಜಾಸ್ತಿ ಆದಾಗ ಅವನು ಡೆವಿಲ್ ಆಗ್ತಾನ, ಅಥವಾ ದೇವಗುಣಗಳು ಜಾಸ್ತಿ ಆದಾಗ ಅವನು ಡೆವಿಲ್ ಆಗ್ತಾನ? ಡೆವಿಲ್ ಅನ್ನೋದು ನಿಜವಾಗ್ಲೂ ನೆಗೆಟಿವ್, ಅಥವಾ ಡೆವಿಲ್ ಅನ್ನೋ ಒಂದು ಪರ್ಸನ್ ಅಥವಾ ಒಂದು ಕ್ಯಾರೆಕ್ಟರ್ ಏನಿದೆ ಅದು ನಾವು ಅರ್ಥ ಮಾಡ್ಕೊಂಡಿರೋದು ಅದು ನೆಗೆಟಿವ್ ಅಂತ, ಬಟ್ ಆಕ್ಚುಲಿ ಅದು ಪಾಸಿಟಿವ್ ಅನ್ನೋ ಒಂದಷ್ಟು ಎಮೋಷನ್ಸ್ ಏನಿದೆ ಅದು ದ ಡೆವಿಲ್ ಅಲ್ಲಿ ಇದೆ. ಓಕೆ, ಹಾಗಾದ್ರೆ ಪಾಸಿಟಿವಾ ನೆಗೆಟಿವಾ? ಅದು ನಿಮ್ಗೆ 11ನೇ ತಾರೀಕು ಗೊತ್ತಾಗುತ್ತೆ. ಓಕೆ, ಅವ್ರೇನು ಬಿಟ್ಕೊಡ್ತಾ ಇಲ್ಲ ನಮಗೆ. ಓಕೆ, ನಾವು ಅಲ್ಲೇ ಹೋಗಿ ನೋಡೋಣ ಥಿಯೇಟ್ರಲ್ಲಿ. ಸೊ ಈಗ ಸಾಂಗ್ ಲಿರಿಕ್ಸ್ ಬರಿಬೇಕಾದ್ರೆ, ಅಥವಾ ಲೈಕ್ ಹೀಗೇ ಇರಬೇಕು, ಅವರ ಕಾಸ್ಟ್ಯೂಮ್ ಹೀಗೆ ಇರಬೇಕು, ಹೀಗೆ ಕಾಣಬೇಕು ಅನ್ನೋದು ಒಂದು ಥಾಟ್ ಸಿಂಗರ್ಗೆ ಅಥವಾ ಲಿರಿಕಿಸ್ಟ್ಗೆ ತಲೆಯಲ್ಲಿ ಬರುತ್ತೆ. ನಿಮ್ಮ ತಲೆಯಲ್ಲಿ ಏನೇನಿತ್ತು ಆ ಟೈಮಲ್ಲಿ? ಇಲ್ಲ, ನನಗೆ ಅವರು ಮುಂಚೆನೆ ಕಂಪ್ಲೀಟ್ ಆಗಿ ಪ್ರಕಾಶ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು. ಅಂದರೆ ಈ ಥರ ಸಿಚುವೇಶನ್ ಅಲ್ಲಿ ನಾವು ಯಾವ ಥರ ಅದನ್ನ ಬರಿಬೇಕು, ಆ ಅಪ್ರೋಚೇ ಏನಿದೆ ಅವ್ರು ನನಗೆ ಬಹಳ ಒಳ್ಳೆ ಇನ್ಪುಟ್ಸ್ ಕೊಟ್ಟಿದ್ರು. ಸೊ ಆ್ಯಂಡ್ ಅಫ್ಕೋರ್ಸ್ ನಮಗೆ ಅಜ್ನೀಶ್ ಸರ್ ಅವರ ಒಂದು ಟ್ರ್ಯಾಕ್ ಕೇಳಿದ ತಕ್ಷಣ ಅದು ನಿಮಗೆ ಗೊತ್ತಿಲ್ಲದೇನೆ ಆ ಪದಗಳು ಬಂದ್ಬಿಡತ್ತೆ. ಸೊ ಅವರು ಆ ರೀತಿಯಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ವೇ ಅಲ್ಲಿ ಕಂಪೋಸ್ ಮಾಡ್ತಾರೆ ಅಜ್ನೀಶ್ ಸರ್. ಸೊ ಹಾಗಾಗಿ ಆ ಟ್ರ್ಯಾಕ್ ಕೇಳಿಸಿದ ತಕ್ಷಣನೇ ನನಗೆ ಒಂಥರ ಅದು ಮೈಜುಮ್ ಅನ್ನೋ ಒಂದು ಸಿಚುವೇಶನಲ್ಲಿ. ಸೊ ಹಾಗಾಗಿ ಬಟ್ ಏನಂದರೆ ಒಂದಷ್ಟು ಐಟ್ರೇಷನ್ಸ್ ಆಯಿತು, ಒಂದು 6ರಿಂದ 8 ಸರ್ತಿ ರಿವಿಷನ್ಸ್ ಆಯಿತು, ಡ್ರಾಫ್ಟ್ಸ್ ಆಯಿತು. ಆ್ಯಂಡ್ ದೆನ್ ಅಜ್ನೀಶ್ ಸರ್ರು ಪ್ರಕಾಶ್ ಸರ್ರು ಎಲ್ಲ ಸೇರಿ ದೇ ಡಿಸೈಡೆಡ್ ಆನ್ ದ ಕರೆಂಟ್ ಸಾಂಗ್ ಲಿರಿಕ್ಸ್. ಓಕೆ, ಇವಾಗ ಲಿರಿಕ್ಸ್ನ ಏನಾದರೂ ಚೇಂಜ್ ಮಾಡಿಸಿದ್ದು ಈ ರೀತಿ ಏನಾದರೂ ಮಾಡಿದ್ರಾ? ಅದೇ ಆಲ್ಮೋಸ್ಟ್ ಒಂದು 8 ಸರ್ತಿವರೆಗೂ ಒಂದು 6 to 8 ಟೈಮ್ಸ್ ಲಿರಿಕ್ಸ್ ಚೇಂಜ್ ಆಯಿತು. ಏನಕ್ಕಂದರೆ ಫಸ್ಟ್ ಇವಾಗ ನಮಗೆ ಅಜ್ನೀಶ್ ಸರ್ ಟ್ಯೂನ್ ಕೊಟ್ಟಾಗ, ಸೊ ಬೇಸಿಕಲಿ ಅವ್ರದ್ದು ಕಂಪೋಸರ್ ಇದೊಂದಿರುತ್ತೆ, ಏನದು ಇಮ್ಯಾಜಿನೇಷನ್ ಒಂದಿರುತ್ತೆ. ಇಲ್ಲ, ನನ್ನ ಸಾಂಗ್ಗೆ ಇದೇ ಥರ ಒಂದು ಏನೋ ಲಿರಿಕ್ಸ್ ಬೀಳಬೇಕು ಅಂತ ಅವ್ರಿಗೆ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಸೊ ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ, ನಾವು ಲಿರಿಕ್ಸ್ ಬರೆದ್ಬಿಟ್ಟು ಒಂದು ರಫ್ ಆಗಿ ಹಾಡ್ಬಿಟ್ಟು ಅದನ್ನು ಅಜ್ನೀಶ್ ಸರ್ಗೆ ಕಳಿಸ್ತೀವಿ ಸುಮ್ಮನೆ ಒಂದು ವಾಯ್ಸ್ ನೋಟಲ್ಲಿ. ಸೊ ಅವರು ಅದನ್ನು ಇದು ಮಾಡ್ತಾರೆ, ಅಂದರೆ ಚೆಕ್ ಮಾಡ್ತಾರೆ, ಓಕೆ ಇದಕ್ಕೆ ಕರೆಕ್ಟಾಗಿ ಕೂರ್ತಾ ಇದೆಯಾ, ಅವ್ರ ಕಂಪೋಸಿಷನ್ಗೆ ಅದು ಲಿರಿಕ್ ಎಲ್ಲ, ಅಂದರೆ ಆ ತತ್ಕಾರಗಳು ಮೀಟರ್ ಅಂತ ಹೇಳ್ತೀವಲ್ಲ, ಸೊ ಅದೆಲ್ಲ ನೀಟಾಗಿ ಕೂರ್ತಾ ಇದೆಯಾ ಅಂತ ಎಲ್ಲ ಚೆಕ್ ಮಾಡಿಬಿಟ್ಟು ಅವರೊಂದಷ್ಟು ಕರೆಕ್ಷನ್ಸ್ ಹೇಳ್ತಾರೆ ಅಜ್ನೀಶ್ ಸರ್. ಸೊ ಆ ಕರೆಕ್ಷನ್ಸ್ನ ನಾವು ತಿರ್ಗಾ ಮಾಡಿ ಅಜ್ನೀಶ್ ಸರ್ಗೆ ಕಳಿಸಿ, ಅದೆಲ್ಲ ಓಕೆ ಆದಮೇಲೆ ಪ್ರಕಾಶ್ ಸರ್ಗೆ ಕಳಿಸಿ ಅವರು. ಸೊ ದಟ್ ಈಸ್ ಹೌ ದ ಪ್ರಾಸೆಸ್ ಗೋಸ್. ಸೊ ಇಷ್ಟರಲ್ಲಿ ಒಂದು ಆಲ್ಮೋಸ್ಟ್ ಒಂದು 8 ಸರ್ತಿ ತಿರ್ಗಾ ಅದು ರೀರೈಟ್ ಆಗಿದೆ ಡೆಫಿನೆಟ್ಲಿ. ಅಂದರೆ ಎಂಟೈರ್ ಸಾಂಗ್ ಅಂತ ಅಲ್ಲ, ಇವಾಗ ಕೆಲವು ಲೈನ್ಸು ಇವಾಗ ಇದು ಬೇಡ ಅದು ಬೇಡ ಅಂತ ಅವ್ರು ಡಿಸೈಡ್ ಮಾಡ್ತಾರಲ್ಲ, ಸೊ ಅದೆಲ್ಲ ನಾವು ಚೇಂಜಸ್ ಮಾಡಿ ಕೊಟ್ಟಿರ್ತೀವಿ. ಓಕೆ, ಇವಾಗ ಡೆವಿಲ್ ಸಿನಿಮಾದ ನೀವು ಬರೆದಿರುವಂತಹ ಲಿರಿಕ್ಸ್ನ ಸಾಂಗ್ ಬಂದು ಆಲ್ಮೋಸ್ಟ್ ಒಂದು 2 ವೀಕ್ಸ್ ಅಂತೂ ಆಯಿತು. ಎಷ್ಟು ಸಲ ನೋಡಿದ್ದೀರಾ ನೀವು? ಇಲ್ಲ, ನಾನು ಆಲ್ಮೋಸ್ಟ್ ಒಂದು 10-15 ಸರ್ತಿ ನೋಡಿದ್ದೀನಿ. ಆ್ಯಂಡ್ ಅದು ಎವ್ರಿ ಟೈಮ್ ನಾನು ನೋಡಿದಾಗಲೂ ಅದೊಂಥರ ಫ್ರೆಶ್ ಆಗಿ ಕಾಣಿಸುತ್ತೆ, ಅದೊಂಥರ ಸ್ಪೆಷಲ್ ಆಗಿರುತ್ತೆ. ಸೊ ಐ ಮೀನ್ ಐ ಆಮ್ ಆಲ್ಸೋ ಫ್ಯಾನ್ ಆಫ್ ಅಜ್ನೀಶ್ ಸರ್ ಮ್ಯೂಸಿಕ್, ಆ್ಯಂಡ್ ಅಫ್ಕೋರ್ಸ್ ನಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಆ್ಯಂಡ್ ಪ್ರಕಾಶ್ ವೀರ್ ಸರ್ ಸಿನಿಮಾಗಳಿಗೆ ನಾನು ದೊಡ್ಡ ಫ್ಯಾನ್. ಯಾಕಂದರೆ ಅವ್ರದ್ರಲ್ಲಿ ಒಂಥರ ಅದೇನೋ ಒಂದು ಡಿಫ್ರೆಂಟ್ ಎಲಿಮೆಂಟ್ ಇರುತ್ತೆ, ದಟ್ ಕ್ಲಾಸ್ ಆ್ಯಂಡ್ ಮಾಸ್, ಅದು ಎರಡು ಮಿಕ್ಸ್ಚರ್ ಇರುತ್ತಲ್ಲ, ಅದು ಸಕ್ಕದಾಗಿರುತ್ತೆ. ಬಟ್ ದ ಡೆವಿಲ್ ಇಸ್ ಮೋರ್ ಆನ್ ದ ಮಾಸ್ ಸೈಡ್. ಆ್ಯಂಡ್ ದರ್ಶನ್ ಸರ್ ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿದ್ದಾರೆ. ಅಂದರೆ ಎಲ್ಲರೂ ಹೇಳ್ತಿರೋದು ಇದು ಒಂದೇ, ಆ ಸಾಂಗ್ನಲ್ಲಿ ದರ್ಶನ್ ಸರ್ ಅವರ ಲುಕ್ ಬಹಳ ಚೆನ್ನಾಗಿದೆ. ಅದು ಅವರು ಕೊಡೋ ಎಕ್ಸ್ಪ್ರೆಷನ್ ಆಗಿರಬಹುದು, ಅಥವಾ ಕೆಲವೊಂದು ಕಡೆ ಡ್ಯಾನ್ಸ್ ಆಗಿರಬಹುದು, ಎಲ್ಲದೂ ಕೂಡ ಸೂಟ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ರು, ಇದ್ರೆ ನೆಮ್ಮದಿಯಾಗಿರ್ಬೇಕು. ಬಂದಾಗ್ಲೂ ಅಷ್ಟೇನೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಇಂದ ಇದ್ರು, ಏನಿರಬಹುದು, ಲಿರಿಕ್ಸ್ ಹೆಂಗಿರುತ್ತೆ, ಸಾಂಗ್ ಹೆಂಗಿರುತ್ತೆ ಅಂತ. ಸೊ ಈ ಸಾಂಗ್ ಬಂದಾಗ್ಲಂತೂ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ತು. ಸೊ ನಿರೀಕ್ಷೆ ಇತ್ತ? ಅದು ಡೆಫಿನೆಟ್ಲಿ ನಿರೀಕ್ಷೆ ಅನ್ನೋದು ಇದ್ದೇ ಇರುತ್ತೆ, ಯಾಕಂದರೆ ಇಟ್ ಇಸ್ ಸಚ್ ಅ ಬಿಗ್ ಸ್ಟೇಚರ್ ಮೂವಿ. ಸೊ ಹಾಗಾಗಿ ಒಂದೇನಾಗುತ್ತೆ ಅಂದರೆ, ಅದೇ ಈ ಸಾಂಗ್ಸ್ ಎಲ್ಲ ಸಿಚುವೇಶನ್ಗೆ ತಕ್ಕಂಗಿರೋದ್ರಿಂದ
ಸೊ ನಮ್ಗೆ ಅದೇನಾಗುತ್ತೆ ಅಂದರೆ ನಾವು ಥಿಯೇಟ್ರಲ್ಲಿ ಅದು ನೋಡಿದಾಗ ಆ ಸ್ಟೋರಿ ವೈಸ್ ಅದು ಇನ್ನೂ ಕನೆಕ್ಟ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಆ ನಿರೀಕ್ಷೆಯಲ್ಲಿ ಅವರು ಯುನೋ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ನಾವು ಸಿನಿಮಾ ನೋಡಿದ್ರೆ ದಟ್ ಈಸ್ ಆಲ್ವೇಸ್ ಅ ಗ್ರೇಟ್ ಥಿಂಗ್. ಓಕೆ, ಅಂದರೆ ಸಿನಿಮಾ ತಂಡ ಒಂದೊಂದೇ ಹಿಂಟ್ನ ಚೂರು ಅದು ಜಾಸ್ತಿ ಬಿಟ್ಕೊಡ್ತಲ್ಲ, ಸ್ವಲ್ಪ ಬಿಟ್ಕೊಡ್ತಾ ಇರೋದ್ರಿಂದ ಏನಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಡೇ ಬೈ ಡೇ ಜಾಸ್ತಿ ಆಗ್ತದೆ. ಇನ್ನು 8 days ವೆಯ್ಟ್ ಮಾಡಬೇಕು. ಸೊ ಇನ್ನೊಂದು ಪ್ರಶ್ನೆ, ನೀವು ದರ್ಶನ್ ಸರ್ ಜೊತೆಗೆ ಸಾಕಷ್ಟು ಮೂವಿಲಿ ಕೊಲಾಬ್ರೇಟ್ ಆಗಿ ವರ್ಕ್ ಮಾಡಿದ್ರ? ಸೊ ಕೊಲಾಬ್ರೇಟ್ ಅಲ್ಲ, ವರ್ಕ್ ಮಾಡಿದ್ದೀರಾ. ಸೊ ಈ ಡೆವಿಲ್ ಜರ್ನಿ ಅಂತ ಬಂದಾಗ ನಿಮಗೆ ಎಷ್ಟು ಸ್ಪೆಷಲ್? ಡೆವಿಲ್ ಇಸ್ ವೆರಿ ಸ್ಪೆಷಲ್ ಟು ಮಿ. ಯಾಕಂದರೆ ಫಸ್ಟ್ ನಾನು ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದಗಳು, ಹಾಗೆ ಎವರ್ ಗ್ರೇಟ್ಫುಲ್ ಟು ಅಜನೀಶ್ ಲೋಕನಾಥ್ ಸರ್. ಯಾಕಂದರೆ ಅವರೇ ನನಗೆ ಇದರಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದು ಟು ರೈಟ್, ಟು ಸಿಂಗ್. ಸೊ ಹಾಗಾಗಿ ಈ ಸಿನಿಮಾ ಎಸ್ಪೆಷಲಿ ನನಗೆ ಯಾಕೆ ಸ್ಪೆಷಲ್ಲು ಅಂದರೆ ಇದರಲ್ಲಿ ನಾನು ಹಾಡು ಇದ್ದೀನಿ, ಹಾಗೆ ಸಾಹಿತ್ಯನೂ ಬರೆದಿದ್ದೀನಿ. ಹಾಗೆ ಇನ್ನೊಂದೇನೆಂದರೆ ಒಂದು ಕ್ಯಾರೆಕ್ಟರ್ಗೆ ಕಂಠದಾನನೂ ಮಾಡಿದ್ದೀನಿ. ಸೊ ಅದು ಸಿನಿಮಾ ನೋಡಿದಾಗ ನಿಮ್ಗೆ ಅದು ನನ್ನ ವಾಯ್ಸ್ ಎಲ್ಲಾದ್ರೂ ನಿಮ್ಗೆ ಗುರ್ತಿಡಿದ್ರೆ ನನಗೆ ಪ್ಲೀಸ್ DM ಮಾಡಿ. ಒಂದೊಳ್ಳೆ ಕ್ಯಾರೆಕ್ಟರ್ಗೆ ಕಂಠದಾನ ಮಾಡಿದ್ದೀರಾ ನೋಡಿ. ಇನ್ನು ಏನೇನೆಲ್ಲ ಟ್ಯಾಲೆಂಟ್ಸ್ ಇದೆ ಇವಾಗ ಹೇಳ್ಬಿಡಿ. ನೀವು ಹಾಡ್ತೀರಾ, ಸಾಹಿತ್ಯ ಬರೀತೀರಾ, ಆಕ್ಟ್ ಮಾಡ್ತೀರಾ, ಕಂಪೋಸ್ ಮಾಡ್ತೀರಾ? ಇಲ್ಲ, ನನ್ಗೇನು ಅಂದ್ರೆ ಐ ಆಲ್ವೇಸ್ ಲವ್ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್. ಸೊ ಈಗ ಯಾವುದೇ ಬೌಂಡ್ರೀಸ್ ಇಲ್ಲದೆ, ಸೊ ಏನೇನು ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದಾಗ ಅದು ಜನಕ್ಕೆ ಇಷ್ಟ ಆದರೆ ಅದಕ್ಕಿಂತ ಖುಷಿ ನಮ್ಗೆ ಇನ್ನೇನು ಇಲ್ಲ. ಯಾಕಂದರೆ ನಾವು ಬಂದಿರೋದೇ ಕಲೆಗೆ, ಈ ಫೀಲ್ಡ್ಗೆ. ಸೊ ವಾಟ್ ಎವರ್ ದೇ ಲೈಕ್, ಐ ಆಮ್ ಆಲ್ವೇಸ್ ರೆಡಿ ಟು ಯುನೋ ಗಿವ್ ಇಟ್ ಟು ದೆಮ್. ಎಕ್ಸ್ಪ್ಲೋರ್ ಇನ್ನೂ ಮಾಡೋದಿದೆ ಹಾಗಾದ್ರೆ, ನೋಡೋಣ, ಗಾಡ್ಸ್ ಗ್ರೇಸ್. ಓಕೆ, ನಿಮ್ಮ ಒಂದು ಸಾಂಗ್ನ ನೋಡಿ ಅಥವಾ ದರ್ಶನ್ ಸರ್ ಅವರ ಫ್ಯಾನ್ಸ್ ಏನಾದ್ರು ಮೆಸೇಜ್ ಏನಾದ್ರು ಮಾಡಿದಾರಾ? ಹೇಗೆ? ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಮೆಸೇಜಸ್ ಕಳಿಸಿದ್ದಾರೆ ದಟ್ ದೇ ಹ್ಯಾವ್ ಲವ್ಡ್ ಬೋತ್ ದ ಸಾಂಗ್ಸ್ ಅಂತ. ಆ್ಯಂಡ್ ದರ್ಶನ್ ಸರ್ ಸೆಲೆಬ್ರಿಟೀಸ್ ಯಾವತ್ತೇ ಇದ್ರೇನು ಅವರು ಖಂಡಿತ ದರ್ಶನ್ ಸರ್ ಸಿನಿಮಾಸ್ ಅಲ್ಲದೆ ಎಲ್ಲ ಕನ್ನಡ ಸಿನಿಮಾಸ್ಗೂ ಅವ್ರು ಸಪೋರ್ಟ್ ಮಾಡ್ತಾರೆ. ಅಂಥ ಒಂದು ಬ್ಯೂಟಿಫುಲ್ ಲವಬಲ್ ಪೀಪಲ್ ಅವರು. ಸೊ ಎಸ್ಪೆಷಲಿ ಅದು ದರ್ಶನ್ ಸರ್ ಸಿನಿಮಾ ಅಂದಮೇಲೆ ಅದು 200 ಅಲ್ಲ 1000% ಅವರು ಅದನ್ನು ಯುನೋ ಅದು ಸೆಲೆಬ್ರೇಟ್ ಮಾಡ್ತಾರೆ, ಸಂಭ್ರಮಿಸ್ತಾರೆ ಅವರು. ಸೊ ಆ ಸಂಭ್ರಮ ನೋಡೋದೇ ನಮ್ಗೊಂಥರ ಖುಷಿ. ಯಾ, ನೀವು ಹಾಡಬೇಕಾದ್ರೆ ಅಥವಾ ಕಂಠದಾನ ಮಾಡಬೇಕಾದ್ರೆ ಎಲ್ಲೋ ಒಂದು ಪೇಸಲ್ಲಿ ಸರ್ನ ಎಲ್ಲಾದರೂ ಮೀಟ್ ಮಾಡಿದ್ರ ಅಥವಾ ಈ ಟೈಮಲ್ಲಿ? ಇಲ್ಲ, ಈ ಟೈಮಲ್ಲಿ ಎಲ್ಲೂ ಮೀಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇಟ್ ವಾಸ್ ಕಂಪ್ಲೀಟ್ಲಿ ಪ್ರೊಫೆಷ್ನಲಿ ಹ್ಯಾಂಡಲ್ಡ್, ವೆರಿ ಪ್ರೊಫೆಷ್ನಲಿ ಹ್ಯಾಂಡಲ್ಡ್. ಪ್ರಕಾಶ್ ಸರ್ ಯುನೋ ಅವ್ರವ್ರ ಡಿಪಾರ್ಟ್ಮೆಂಟ್ಸ್ ಮಾತ್ರ ಅವ್ರವರು ಕೆಲಸ ಮಾಡೋ ಹಾಗೆ ನೋಡ್ಕೊಂಡಿದ್ದಾರೆ. ಸೊ ಈ ಸರ್ತಿ ಎಲ್ಲೂ ನಾವು ಅಥವಾ ಶೂಟಿಂಗ್ ಹೋಗೋದಾಗಲಿ ಅಥವಾ ಯುನೋ ದರ್ಶನ್ ಸರ್ನ ಮೀಟ್ ಮಾಡೋದಕ್ಕೆ ಆ ಆಪರ್ಚುನಿಟಿ ಸಿಗಲಿಲ್ಲ. ಯಾ, ಓಕೆ, ಅವರು ಬೇರೆಯವ್ರ ಹತ್ರ ಸಾಂಗ್ ಬಗ್ಗೆ ಹೇಳಿರೋದಾಗ್ಲಿ? ಡೆಫಿನೆಟ್ಲಿ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗು ದರ್ಶನ್ ಸರ್ ತುಂಬಾ ಇಷ್ಟ ಆಗಿದೆ. ನಂಗೆ ಒಂದ್ 2-3 ಜನ ಶೂಟಿಂಗ್ ಆದ್ಮೇಲೆ ಅವ್ರು ಸಾಂಗ್ ಕೇಳಾದ್ಮೇಲೆ ನಂಗೆ ಫೋನ್ ಮಾಡಿ ಹೇಳಿದ್ರು ದಟ್ ದರ್ಶನ್ ಸರ್ ಹ್ಯಾಸ್ ಲವ್ ದಟ್ ಸಾಂಗ್ ಅಂದ್ಬಿಟ್ಟು. ಸೊ ಅದು ಒಂಥರ ಖುಷಿ. ಅಂಡ್ ಅಲೋಹಮೋರ ಆಕ್ಚುಲಿ ಮೇಡಮ್ಗೆ ಇಷ್ಟ ಆಗಿದೆ, ಅವರೊಂದು ಇದನ್ನು ಪೋಸ್ಟ್ ಹಾಕಿದ್ರು. ಎಸ್. ಸೊ ಅವರೊಂದು ಪೋಸ್ಟು ಹಾಕಿದ್ರು, ಅಂದರೆ ಸ್ಟೋರಿ ಹಾಕಿದ್ರು ಅನ್ಸುತ್ತೆ ದಟ್ ಯು ನೋ ದಿಸ್ ಇಸ್ ದ ಫೇವ್ರೆಟ್ ಸಾಂಗ್ ಆಫ್ ಫಾರ್ ಮೀ ಇನ್ ದ ಮೂವಿ ಅಂತ. ಸೊ ಹಾಗಾಗಿ ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್. ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗಲ್ಲಿ ನಿಮಗೆ ಇಷ್ಟವಾದಂತಹ ಲಿರಿಕ್ಸ್ ಯಾವುದು? ನನಗಿಷ್ಟ ಆಗಿರುವಂತಹ ಲಿರಿಕ್ಸು ಸೆಕೆಂಡ್ ಚರಣ, ನನ್ನ ಅಂದರೆ ಫೇವ್ರೆಟ್ ಲೈನ್ಸ್ ಅಂತ ಹೇಳ್ಬೋದು. ನಿನ್ನ ಬೆಳವಣಿಗೆ ನಿನ್ನ ಕೈಯಲ್ಲೇ, ಮೇಕ್ ಯುವರ್ ಫ್ಯೂಚರ್ ಬ್ರೈಟು, ಹಿಟ್ಟಾಗಿ ಹೋದ್ಮೇಲೆ ನಮ್ಮ ಹುಡುಗ ಅನ್ನೋರ್ಗೆ ಡೋಂಟ್ ನೀಡ್ ಟು ಬಿ ಸ್ವೀಟು. ಅದನ್ನ ಹಾಡ್ಬೋದಾ? ನಿನ್ನ ಬೆಳವಣಿಗೆ ನಿನ್ನ ಕೈಯಲ್ಲೇ, ಮೇಕ್ ಯುವರ್ ಫ್ಯೂಚರ್ ಬ್ರೈಟು, ಹಿಟ್ಟಾಗೋದ್ಮೇಲೆ ನಮ್ಮ ಹುಡುಗ ಅನ್ನೋರ್ಗೆ ಡೋಂಟ್ ನೀಡ್ ಟು ಬಿ ಸ್ವೀಟು. ಪ್ರತಿಭೆಗೆ ಇಲ್ಲಿ ಕೊನೆ ಇಲ್ಲ, ಕಾಲಳಿಯೋರು ಕಮ್ಮಿ ಇಲ್ಲ, ನುಗ್ಗಿ ನೀವು ಮುಂದೆ ಬಂದು ನಿಂತ್ರೆ ನಿಮ್ಗೆ ಯಶಸ್ಸು. ಅಕ್ಕಪಕ್ಕದವರ ಮಾತು ಕೇಳಿ ಅಡ್ರೆಸ್ ಗಿಲ್ದಂಗಾಗೋಗ್ಬೇಡಿ, ನಿಮ್ಮ ನಂಬಿರೋರಿಗೆಲ್ಲ ನೀವೇ ತಾನೇ ದಿ ಬಾಸು. ಸೊ ಈ ಸಾಂಗ್ ಬಂದಾಗ ಅವರ ಅಭಿಮಾನಿಗಳು ಸಂಭ್ರಮಿಸಿದಷ್ಟು ಬಹುಶಃ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ರು ಅಲ್ವಾ? ಅವ್ರಿಗೆ ಯುನೋ
ಅಗೇನ್ ಆ ಸಿನಿಮಾ ಸಿಚುವೇಶನ್ನಲ್ಲಿ ಯುನೋ ಇವಾಗ ನಾನು ಏನೇ ಹೇಳಿದ್ರೇನೋ ಅದು ಸಿನಿಮಾ ಬಿಟ್ಕೊಟ್ಟಾಗತ್ತೆ. ಬಟ್ ಯಾ ಅವ್ರಿಗೆ ಒಂಥರ ಸೆಲೆಬ್ರಿಟಿ ಆಂಥಮ್ ಥರನೇ ಆಗೋಗಿದೆ ಇವಾಗ ಸಾಂಗ್. ಸೊ ದಟ್ ಅಂದರೆ ಒಬ್ಬ ಸ್ಟಾರ್ ನಟ ಅಂದರೆ ನಮ್ಮ ಇಂಡಸ್ಟ್ರಿ ಅಂತಲೇ ಅಲ್ಲ, ಯಾವ ಇಂಡಸ್ಟ್ರಿಯಲ್ಲೇ ಆಗಲಿ ಒಬ್ಬ ಸ್ಟಾರ್ ಆಗಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ಅಭಿಮಾನಿಗಳು. ಆ್ಯಂಡ್ ಅಭಿಮಾನ ಅನ್ನೋದು ಒಂದು ತಾಯಿ ಪ್ರೀತಿ ಥರ. ಆ್ಯಂಡ್ ದರ್ಶನ್ ಸರ್ ಅಭಿಮಾನಿಗಳು, ಅವರ ಸೆಲೆಬ್ರಿಟೀಸು, ದೇ ಆರ್ ಮೋರ್ ದ್ಯಾನ್ ಅ ಫ್ಯಾಮಿಲಿ ಮೆಂಬರ್ ಅಂತಲೇ ಹೇಳ್ಬೋದು. ಅಂದರೆ ತಾಯಿ ಪ್ರೀತಿ ಕೊಡೋಷ್ಟು ಅವರು ದರ್ಶನ್ ಸರ್ಗೆ ಪ್ರೀತಿಸ್ತಾರೆ. ದರ್ಶನ್ ಸರ್ ಅಂತಾನೆ ಅಲ್ಲ, ಅವ್ರ ಸಿನಿಮಾಗೆ ಯಾರೇ ಕೆಲಸ ಮಾಡಲಿ, ಎಲ್ಲ ಟೆಕ್ನಿಷಿಯನ್ಸ್ಗೂ, ಎಲ್ಲ ಆ್ಯಕ್ಟರ್ಸ್ಗೂ, ಎಲ್ಲ ಆರ್ಟಿಸ್ಟ್ಗೂ ಅವ್ರು ಅಷ್ಟೇ ಪ್ರೀತಿ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಡೆಫಿನೆಟ್ಲಿ. ಸೊ ಹಾಗಾಗಿ ಯುನೋ ಅದೊಂಥರ ಇಟ್ ಈಸ್ ಅಗೇನ್ ಅ ಗಾಡ್ಸ್ ಬ್ಲೆಸ್ಸಿಂಗ್ ಅಷ್ಟೇ. ಅದು ಯುನೋ ನಾವು ಕೇಳಿ ಪಡೆಯೋದಲ್ಲ, ಅದು ತಾನಾಗೇ ಆಗೋದು. ಸೊ ಅಂಥ ಯುನೋ ಕೋಟಿ ಜನಗಳಿಗೆ ದರ್ಶನ್ ಸರ್ ಇವತ್ತೊಂದು ಆರಾಧ್ಯ ದೈವ ಆಗಿದ್ದಾರೆ ಅಂದರೆ ಇಟ್ ಈಸ್ ಗಾಡ್ಸ್ ಬ್ಲೆಸ್ಸಿಂಗ್ ಅಷ್ಟೇ ಅಲ್ವಾ? he has one of the most biggest fan base in entire South India ಅಂತಾನೆ ಹೇಳ್ಬೋದು ನಾವು.